ಇದುವರೆಗೂ ಧರ್ಮಯ್ಯ ಏನೇ ಇದ್ರು ಊರ ಜನರ ಪಾಲಿಗೆ ಮುಖಂಡ ಆಗಿದ್ದ. ಆದ್ರೆ ಈಗ ಎಲ್ಲರ ಪಾಲಿಗೆ ಬೀದಿ ಭಿಕಾರಿ ಆಗ್ಬಿಟ್ಟೆ. ಇದೆಲ್ಲ ನನಗೆ ಬೇಕಾಗಿತ್ತ? ನಾನು ಹಾಕದಲ್ಲ ಮಗಳಿಗಾಗಿ ಹೋರಾಟ ಮಾಡಿದೆ. ಈ ರೀತಿ ಮುಖದ ಮೇಲೆ ನಾನೇ ಮುಗಿಸ್ಕೊಳಕ ಬೇಡ ರುಕ್ಮಿಣಿ. ಇವತ್ತಿಂದ ಇಂಥ ಮಕ್ಕಳು ಪ್ರೀತಿ ಬೇಕಾಗಿಲ್ಲ, ನನಗೆ ಮಮಕಾರ ಬೇಕಾಗಿಲ್ಲ. ನನಗೊಬ್ಳು ಮಗಳಿದ್ಲು ಅನ್ನೋದನ್ನ ಮರೆಯೋದಕ್ಕೆ ಪ್ರಯತ್ನ ಮಾಡ್ತೀನಿ. ಆಯ್ತು, ಮರ್ತು ಬಿಡಪ್ಪ. ಆದ್ರೆ ನಿನಗೂ ಒಂದು ವಿಷಯ ನೆನಪಿರ್ಲಿ, ಆವತ್ತು ನೀನು ಚಂದ್ರಗಿರಿಲಿ ಹೋರಾಡಿದ್ದು ನನ್ಗಾಗಿ ಅಲ್ಲ, ಮಗಳ ಮಾನ ಕಾಪಾಡೋದಕ್ಕಾಗಿ ಆವತ್ತು ಅಪ್ಪ ಹೋರಾಡ್ಲಿಲ್ಲ. ಇದುವರೆಗೂ ನೀನು ಹೇಳಿದ್ವಲ್ಲ, ಆ ಮರ್ಯಾದೆ ಘನತೆ ಗೌರವಕ್ಕೋಸ್ಕರ ಅದನ್ನ ಉಳಿಸೋದಕ್ಕೆ ನೀವು ಅವತ್ತು ಹೋರಾಡಿದ್ದು. ನನಗೋಸ್ಕರ, ನಿನ್ ಹೆಂಡತಿಗೋಸ್ಕರ ಸ್ವಲ್ಪನಾದ್ರೂ ಪ್ರೀತಿ ಕರುಣೆ ಇದ್ದಿದ್ರೆ ನೀನು ಪ್ರತಿ ವರ್ಷ ನನ್ನ ವಯಸ್ಸಿನ ಹೆಣ್ಮಕ್ಳನ್ನ ಹುಡ್ಕೊಂಡು ಚಂದ್ರಗಿರಿಗೆ ಹೋಗ್ತಿರ್ಲಿಲ್ಲ. ಇವತ್ತು ಈ ಗಲಾಟೆನೂ ನಡೀತಿರ್ಲಿಲ್ಲ. ನಾನು ಮಗಳು ಅನ್ನೋದನ್ನ ನೀನು ಮರ್ತು ಬಿಡು. ನೀನು ಅಪ್ಪ ಅನ್ನೋ ಸಂಬಂಧನ ನಾನು ಮರಿತೀನಿ. ನಿನಗ್ ನಾನು ಅವಮಾನ ಮಾಡ್ದೆ ಅಂತ ಇಷ್ಟೊಂದು ಕೂಗಾಡ್ದಿಯಲ್ವಾ? ನಿನ್ನಿಂದ ನನ್ನ ಬದುಕೆ ಮುಗ್ದು ಹೋಗಿದೆ. ನಿನ್ ಮಗಳು ಈಗ ಜೀವ ಇರೋ ಹೆಣ. ಇನ್ ಮುಂದೆ ನೀನ್ ಇವಳ ಜೊತೆನೆ ಇರ್ಬೇಕು. ನೀನ್ ತಾಳಿ ಕಟ್ಟಿದ್ದು ಇವಳಿಗೆ, ಇವಳೇ ನಿನ್ ಹೆಂಡತಿ, ಗೊತ್ತಾಯ್ತಾ? ಕಲ್ಪಿ, ಬಾರ್ ಕೂತ್ಕೊಳ್ಳ. ಸೀತಾ, ನಾವು ತುಂಬಾ ತಪ್ಪು ಮಾಡಿದ್ವಿ. ಅವತ್ತ ಹುಡುಗಿರಿಬ್ಬರು ನಮ್ಮ ಮನೆಗೆ ಬಂದು ಹೋದ್ಮೇಲೆ ನಾವು ಬುದ್ಧಿ ಕಲಿಬೇಕಿತ್ತು. ನಮ್ಗೆ ಈ ಸಂಬಂಧ ಬೇಕಿಲ್ಲ ಅಂತ ನಿಮ್ಮ ಅಣ್ಣನ ಮುಖದ ಮೇಲೆ ಹೇಳ್ಬೇಕಾಗಿತ್ತು. ಯಾರಿಗ್ ಗೊತ್ತು ರೀ ಹೀಗೆಲ್ಲ ಆಗತ್ತೆ ಅಂತ? ಸಾರ್ವಜನಿಕರ ಮುಂದೆ ಅರ್ಚನಾನೇ ಅವ್ರ ಸೊಸೆ ಅಂತ ಹೇಳಿರ್ಬೋದು, ಆದ್ರೆ ನಮ್ಮ ಮಗಳ ಬದುಕು ನಡಿಬೇಕಾಗಿರೋದು ಈ ಮನೆ ಒಳಗಡೆ. ಅದು ಅಣ್ಣ ಅದಕ್ಕೆ ಜವಾಬ್ದಾರಿ ರೀ. ಸೀತಾ, ಹಾಗಂತ ಬಿಟ್ರೆ ನಮ್ಮ ಮಗಳಿಗೆ ಮತ್ತೆ ಕಣ್ಣೀರೇ ಗತಿ ಆಗದೆ. ಇಲ್ಲಿ ನಿಮ್ಮ ಅಣ್ಣನ ಮಾತನ್ನ ಅವ್ರ ಮಗಳೇ ಕೇಳಲ್ಲ ಅಂದ್ಮೇಲೆ ನಮ್ಮ ಮಗಳಲ್ಲಿ ಸುಖವಾಗಿರ್ತಾಳೆ ಅನ್ನೋದಕ್ಕೆ ಏನ್ ಗ್ಯಾರಂಟಿ? ಇಲ್ಲ ರೀ, ಅದಕ್ಕೆ ಹಾಗೆಲ್ಲ ಕೈ ಬಿಡಲ್ಲ. ಮನೆಯವರೆಲ್ಲರೂ ನಿನ್ನ ಅತ್ತಿಗೆಗೆ ಸಪೋರ್ಟ್ ಮಾಡಿದ್ರೆ ನಾನು ಯಾವುದಕ್ಕೂ ಚಿಂತೆ ಮಾಡ್ತಿರ್ಲಿಲ್ಲ ಸೀತಾ. ಆ ಕಲ್ಪನಾ ಮಂಜೋಳ ಯಾರಿಗೂ ಹೆದರ್ತಾ ಇರ್ಲಿಲ್ಲ. ಅತ್ತಿಗೆ, ನೀನೇನೋ ಊರವ್ರ ಮುಂದೆ ಅರ್ಚನಾನೇ ನನ್ನ ಸೊಸೆ ಅಂತ ಒಪ್ಕೊಂಡಿರ್ಬೋದು, ಮನೆ ತುಂಬಿಸ್ಕೊಂಡಿರ್ಬೋದು, ದೇವ್ರ ಮುಂದೆ ಬಲವಂತವಾಗಿ ತಾಳಿ ಕಟ್ಸಿರ್ಬೋದು. ಅದೇ ಅರ್ಚನಾನೇ ಹರಿ ಹೆಂಡತಿ ಅಂತ ಹೇಳೋಕೆ ಇಷ್ಟು ಮಾತ್ರ ಸಾಕಾಗಲ್ಲ. ನೋಡ ಮಂಜುಳನ, ಕಲ್ಪನಾನ ಕರ್ಕೊಂಡ್ ಬಂದು ಅರ್ಚನನ ಪಕ್ಕಕ್ಕೆ ಸರಿಸಿ ಹರಿ ಜೊತೆ ದೇವ್ರಿಗೆ ನಮಸ್ಕಾರ ಮಾಡಿಸಿದ್ಲಂತೆ. ನೋಡಿ ರುಕ್ಮಿಣಕ್ಕ, ನಾಳೆ ದಿನ ಊರ್ ಜನ ಧರ್ಮಯ್ಯನ ಸೊಸೆ ಯಾರು ಅಂತ ಕೇಳಿದ್ರೆ ತೋರಿಸೋದು ನನ್ನ ಮಗಳನ್ನಲ್ಲ, ಆ ದೇವದಾಸಿ ಹುಡುಗಿನ. ಮದುವೆ ಅನ್ನೋದಕ್ಕೆ ಜನರ ಮುಂದೆ ನಡೆದಾಗ ಮಾತ್ರ ಬೆಲೆ. ನಾಳೆ ದಿನ ನಮ್ಮ ಮಗಳು ನಿಮ್ಮ ಮನೇಲಿ ಬೆಲೆ ಇಲ್ದವಳಾಗ್ತಾಳೆ. ಛೇ, ಹೇಗಾಗ್ತಾನೆ? ನಾನಿಲ್ವಾ? ಅಣ್ಣ, ನೀನೇನೇ ಮಾಡಿದ್ರು ಆ ಕಲ್ಪನಾನ ಈ ಮನೆಯಿಂದ ದೂರ ಮಾಡಕ್ ಆಗಲ್ಲ. ಹಾಗಿದ್ಮೇಲೆ ನನ್ ಮಗಳು ಈ ಮನೇಲಿ ಬಾಳ್ವೆ ಮಾಡಕ್ಕಾಗತ್ತಾ? ಖಂಡಿತ ಸಾಧ್ಯ ಸೀತಾ. ನಿಮ್ ಕಣ್ಣೆದ್ರಲ್ಲೇ ಅರ್ಚನಾ ಈ ಮನೆ ಸೊಸೆಯಾಗಿ ಮೆರೀತಾಳೆ. ಇವತ್ತಿಂದಾನೇ ಹರಿ ಅರ್ಚನಾರ ಗಂಡ ಹೆಂಡತಿ ಜೀವನ ಶುರುವಾಗುತ್ತೆ. ಇವತ್ತು ರಾತ್ರಿನೇ ಇವರಿಬ್ಬರ ಪ್ರಸ್ಥ. ಹರೀಗ ಅರ್ಚನಾ ಗಂಡನ ಹಾಗಂತ ನಿಮ್ಮ ಅತ್ತೆ ಅನ್ಕೊಂಡಿದ್ದಾರೆ. ಅದನ್ನೇ ಎಲ್ಲರಿಗೂ ಹೇಳೋದಕ್ಕೆ ಹೊರಟಿದ್ದಾರೆ. ಆದ್ರೆ ಸುಳ್ಳಲ್ವಾ? ಆ ಸುಳ್ಳೆ ನಿಜ ಆಗತ್ತಾ? ನಿಜ ಮಾಡೋದಕ್ಕೆ ಹೊರಟಿದ್ದಾರೆ. ಅದ್ ಹೇಗ್ ಮಾಡ್ತಾರೋ ನಾನು ನೋಡ್ತೀನಿ. ಈ ಮನೆ ಹಿರಿಯರಲ್ಲಿ ನಿಮ್ಮ ಅತ್ತೆ ಒಬ್ಬರಿಗಾದ್ರೂ ನ್ಯಾಯದ ಬಗ್ಗೆ ಹೆದರಿಕೆ ಇದೆ ಅನ್ಕೊಂಡಿದ್ದೆ. ಅವರು ಧರ್ಮ ಏನ್ ಹಾಗೆ ಆಡ್ತಿದ್ದಾರೆ.